ಎಲ್ಲರಿಗೂ ನನ್ನ ನಮಸ್ಕಾರ. ನೆಟ್ ಮತ್ತು ಕೆಸೆಟ್ ಪೇಪರ್ 1ರ ಹೈಯರ್ ಎಜುಕೇಷನ್ದಲ್ಲಿ ಇಂಟ್ರೊಡಕ್ಷನ್ನು ಮತ್ತು ತಕ್ಷಶಿಲಾ ಯೂನಿವರ್ಸಿಟಿ ಬಗ್ಗೆ ವೇದಿಕ ಎಜುಕೇಷನ್ ವೈದಿಕ ಎಜುಕೇಷನ್ನು ಬುದ್ಧಿಸ್ಟ್ ಎಜುಕೇಷನ್ ಹೇಗಿರುತ್ತೆ, ಅನಿಸೆಂಟ್ ಟೈಮ್ದಲ್ಲಿ 4 ಭಾಗಗಳು ಯಾವುವು ಹೈಯರ್ ಎಜುಕೇಷನಲ್ಲಿ ಬರುವುದು ಅನ್ನೋದನ್ನು ಹೋದ ಕ್ಲಾಸಲ್ಲಿ ತಿಳ್ಕೊಂಡಿದ್ದೀವಿ. ಈಗ ನಳಂದ ವಿಶ್ವವಿದ್ಯಾಲಯ ನೋಡ್ರಿ, ಇಲ್ಲಿ Xuanzang come to Nalanda. It was called Nalanda, which was center of learning in many subjects. ಬಹಳಷ್ಟು ವಿಷಯಗಳನ್ನು ನಳಂದ ವಿಶ್ವವಿದ್ಯಾಲಯದಲ್ಲಿ ಕಲಿಸಲಾಗ್ತಿತ್ತು. ಸ್ಟೂಡೆಂಟ್ used to come here from different part of country and the world to study here. ಇಲ್ಲಿ ಬೇರೆ ಬೇರೆ ಜಗತ್ತಿನ ಬೇರೆ ಬೇರೆ ದೇಶಗಳಿಂದ ಬೇರೆ ಬೇರೆ ಭಾಗಗಳಿಂದ ಓದಲಿಕ್ಕೆ ಇಲ್ಲಿ ಬರ್ತಾ ಇದ್ರು. यहाँ पढ़ने के लिए देश और दुनिया से अलग अलग हिस्सों से छात्र आते थे. Different subject here taught including the Vedas, fine arts, medicine, mathematics, astronomy. ಬಹಳಷ್ಟು ಮ್ಯಾಥಮೆಟಿಕ್ಸು, ಆಮೇಲೆ ಭೂಗೋಳಶಾಸ್ತ್ರ, ಖಗೋಳಶಾಸ್ತ್ರ, ವೈದ್ಯಕೀಯ, ಆಮೇಲೆ ಬಹಳಷ್ಟು ವಿವಿಧ ಕಲೆಗಳ ಬಗ್ಗೆ ಇಲ್ಲಿ ಕಲಿತಾ ಇದ್ರು. ಅದರಲ್ಲಿ ವಿದೇಶದಿಂದ ಬಂದಂತಹ Xuanzang ಕೂಡ Xuanzang itself became the student of Yoga Sutra. Nalanda, which is currently situated in Rajgir, Bihar, India, is also declared the World Heritage Site by UNESCO. ನಳಂದನು ಕೂಡ ರೀಸೆಂಟ್ಲಿ ಏನಾಗಿದ್ದೀರಿ, ಯುನೆಸ್ಕೋ ಹೆರಿಟೇಜ್ ಸೈಟ್ನಲ್ಲಿ ನಾಮಕರಣಗೊಂಡಿದೆ. ಅದನ್ನು ಕೂಡ ಏನ್ ಮಾಡಿದ್ದಾರೆ, ಲಿಸ್ಟ್ನ್ಯಾಗ ಹಾಕಿದ್ದಾರೆ. ಆಮೇಲೆ ಅದು ಎಲ್ಲಿತ್ರಿ, ಮೊದಲು ಬಿಹಾರದಲ್ಲಿತ್ತು. ಈಗ ನೋಡ್ರಿ, ದ ಅದರ್ ಫೇಮಸ್ ಇನ್ಸ್ಟಿಟ್ಯೂಷನ್ ಅರೌಂಡ್ ಅನಿಸೆಂಟ್ ಟೈಮ್ ವೇರ್ ವಲ್ಲಭಿ, ವಿಕ್ರಮಶಿಲಾ, ಉಜ್ಜಯಿನಿಯನ್, ಬನಾರಸ್. ಇನ್ನೂ ಬಹಳಷ್ಟು ಯೂನಿವರ್ಸಿಟಿಗಳು ಇದ್ದು ರೀ. ಎಲ್ಲೇ ನಳಂದ ತಕ್ಷಶಿಲಾ ಅಷ್ಟೇ ಇರಲಿಲ್ಲ, ಬೇರೆ ಬೇರೆ ಇನ್ಸ್ಟಿಟ್ಯೂಟ್ಗಳು ಇದ್ದು. ಯಾಕೆ ಬೇರೆ ಬೇರೆ ಇದ್ದು ಅನ್ನೋದು ಇಲ್ಲಿ ಧಾರ್ಮಿಕವಾಗಿ ನೋಡ್ಲಿಕ್ಕೆಗಾಗಿ, ವೇದದ ತಕ್ಷಶಿಲಾ ನೋಡಿದ್ರೆ ವೈದಿಕತೆ ಮೇಲೆ ಬೌದ್ಧಿಸ್ಟ್, ಈಗ ನಳಂದ, ವಲ್ಲಭಿ, ಕೆಲವೊಂದು ಬೌದ್ಧಿಸ್ಟರು ಮಹಾಯಾನ, ವಜ್ರಯಾನ ಧರ್ಮಕ್ಕೆ ಜಾಸ್ತಿ ಒತ್ತು ಕೊಡುವುದನ್ನು ನಾವು ನೋಡ್ತೀವಿ. ಅನದರ್ prominent center of education in ancient India was the University of Nalanda, which was located in eastern portion of the Indian subcontinent at Rajgir. ಮಾಡರ್ನ್ ಎಲ್ಲಿದೆ, ರಾಜಗೀರದಲ್ಲಿತ್ತು ನಳಂದ ವಿಶ್ವವಿದ್ಯಾಲಯ. ಈಗ ಸದ್ಯದ್ದು ಬಿಹಾರದಲ್ಲಿ ಯಾರಿ ಜಾಂಗ್ಲಿ ನದಿಯ ದಡದಲ್ಲಿ ಇತ್ತು. ಡ್ಯೂರಿಂಗ್ ದ ರೀಜನ್ ಆಫ್ ಗ್ರೇಟ್ ಗುಪ್ತಾ ಎಂಪೈರ್, ಕುಮಾರಗುಪ್ತ ಫೌಂಡರ್ ಆಫ್ ಗ್ರೇಟ್ ಸೆಂಟರ್ ಆಫ್ ಲರ್ನಿಂಗ್. ಗುಪ್ತರ ಕಾಲದ ಅರಸನಾದ ಶ್ರೇಷ್ಠ ಅರಸನಾದಂತಹ ಕುಮಾರಗುಪ್ತನಿಂದ ಈ ನಳಂದ ವಿಶ್ವವಿದ್ಯಾಲಯ ಸ್ಥಾಪನೆಯಾಗಿತ್ತು. ಆರ್ಥಿಕವಾಗಿ ಗುಪ್ತ ಡೈನೆಸ್ಟಿ ನಳಂದ ವಿಶ್ವವಿದ್ಯಾಲಯಕ್ಕೆ ಸಪೋರ್ಟ್ ಅನ್ನ ನೀಡ್ತಾ ಇತ್ತು. ನಳಂದ ವಿಶ್ವವಿದ್ಯಾಲಯದಲ್ಲಿ ಈಗಿರುವಂತಹ ಪ್ರೆಸೆಂಟ್ ಆಕ್ಸ್ಫರ್ಡ್, ಕ್ಯಾಂಬ್ರಿಡ್ಜ್, ಹಾರ್ವರ್ಡ್ ಯೂನಿವರ್ಸಿಟಿಗಳ ರೀತಿಯಲ್ಲಿ ಮೊದಲಿನ ಕಾಲದಲ್ಲಿ ನಮ್ಮ ಇಂಡಿಯಾದಲ್ಲಿ ಇತ್ರಿ. ನಳಂದ ಅಂದ್ರೆ ನಮ್ಮ ಭಾರತ ಎಷ್ಟು ಅತ್ಯುನ್ನತ ಸಂಸ್ಕೃತಿ, ಕಲೆ, ಸಾಹಿತ್ಯ ಅಲ್ಲದೆ ಭಾರತ ಇತಿಹಾಸಕ್ಕಿರುವಂತ ಭವ್ಯತೆಯನ್ನ ನಾವು ಇದ್ರ ಮೇಲಿಂದ ತಿಳ್ಕೋಬೇಕು. ಯಾಕಂದ್ರೆ ಈಗ ಆಕ್ಸ್ಫರ್ಡ್, ಕ್ಯಾಂಬ್ರಿಡ್ಜ್, ಹಾರ್ವರ್ಡ್ ಏನಾಗಿದಾವ್ರಿ, ಫಾರ್ವರ್ಡ್ ಅಲ್ಲಿದ್ರೆ, ಅಂತಹ ಹೆಸರುಗಳ ನಳಂದ ವಿಶ್ವವಿದ್ಯಾಲಯ ಪ್ರಾಚೀನ ಟೈಮದಲ್ಲಿ ನಮ್ಮಲ್ಲಿ ಇತ್ತು ಅಂತಂದ್ರೆ ಅದಕ್ಕೆ ಎಷ್ಟು ಜ್ಞಾನ, ರಿಸೋರ್ಸ್ ಪರ್ಸನ್ ನಮ್ಮಲ್ಲಿ ತಯಾರಾಗಿದ್ರು ಅನ್ನೋದಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್ ಅಂತ ಹೇಳಿ ಹೇಳ್ಬೋದು. ಇದೇನಾಗಿರ್ತೀರಿ, ನಳಂದ ಪ್ರೈಮರ್ಲಿ ಇಟ್ ವಾಸ್ ಅ ಬುದ್ಧಿಸ್ಟ್ ಸೆಂಟರ್ ಆಫ್ ಲರ್ನಿಂಗ್. ಮಹಾಯಾನ ಪಂಗಡಕ್ಕೆ ಇದು ಏನ್ ಮಾಡ್ತಿರ್ತೈತ್ರಿ, ಸಪೋರ್ಟ್ ಮಾಡ್ತಾ ಇರುತ್ತೆ. ಪ್ರೈಮರ್ಲಿ ಇಟ್ ವಾಸ್ ಅ ಬುದ್ಧಿಸ್ಟ್ ಸೆಂಟರ್ ಆಫ್ ಲರ್ನಿಂಗ್. ಇದೇನಾಗಿರುತ್ತೆ ರೀ, ಎಲ್ಲಾ ಧರ್ಮದ ಬಗ್ಗೆನೇ ಹೇಳ್ತಿರ್ತಾರೇನ್ರಿ ಮೇಡಮ್? ಇಲ್ಲ, ಆದ್ರೆ ಮಹಾಯಾನಕ್ಕೆ ಜಾಸ್ತಿ ಒತ್ತು ನೀಡುವುದನ್ನ ನಾವಿಲ್ಲಿ
ನೋಡ್ತೀವಿ. ಇಟ್ ಈಸ್ accorded accorded as the first residential university in the world. ವಸತಿ ಸಹಿತ ಶಿಕ್ಷಣ ನೀಡಿದಂತಹ ಪ್ರಥಮ ಯೂನಿವರ್ಸಿಟಿ ಅಂದ್ರೆ ನಳಂದ ವಿಶ್ವವಿದ್ಯಾಲಯ. ನೆಕ್ಸ್ಟ್ ನೋಡ್ರಿ, ಅಕಾರ್ಡಿಂಗ್ ಟು ಹ್ಯೂಯೆನ್ಸಾಂಗ್ ಯೂನಿವರ್ಸಿಟಿ ಹ್ಯಾಡ್ ಎ ಟಫೆಸ್ಟ್ ಎಂಟ್ರನ್ಸ್ ಎಕ್ಸಾಮ್ ಡ್ಯೂ ಟು ವಿಚ್ ಇಸ್ ಮೆಜಾರಿಟಿ ಆಫ್ ಸ್ಟೂಡೆಂಟ್ಸ್ ಕುಡ್ ನಾಟ್ ಪಾಸ್ ದ ಟೆಸ್ಟ್. ನಮ್ಮಲ್ಲಿ ಎಂಟ್ರನ್ ಟೆಸ್ಟ್ ತಗೊಂಡು ಹೇಗೆ ನಾವೇನ್ ಮಾಡ್ತೀವಿ, ಜಾಬ್ಗೆ ಟ್ರೈ ಮಾಡ್ತೀವಲ್ಲ, ಅದೇ ರೀತಿ ಆಗ ಆ ಯೂನಿವರ್ಸಿಟಿಯಲ್ಲಿ ಕಲೀಲಿಕ್ಕೆ ಅತ್ಯಂತ ಟಫೆಸ್ಟ್ ಅಂತ ಹೇಳ್ತಾನ್ರಿ ಹುಯೆನ್ಸಾಂಗ್. ಹುಯೆನ್ಸಾಂಗ್ ಏನ್ ಹೇಳ್ತಾನ್ರಿ, ಟಫೆಸ್ಟ್ ಎಂಟ್ರನ್ಸ್ ಎಕ್ಸಾಮ್ ಎಲ್ಲಿತ್ತು, ನಳಂದ ವಿಶ್ವವಿದ್ಯಾಲಯದಲ್ಲಿತ್ತು. ಹುಯೆನ್ಸಾಂಗ್ ನೋಡ್ರಿ ಏನಿತ್ರಿ ಅಲ್ಲೇ ಏನೇನಿದ್ದು ಅನ್ನೋದನ್ನ ಹುಯೆನ್ಸಾಂಗ್ ನೋಡ್ರಿ 8 ಬಿಗ್ ಹಾಲ್ಸ್ ಇದ್ದು ಅಂತ್ರಿ. ಆಮೇಲೆ ಕುಲಪತಿ ಇದ್ರು, ಚಾನ್ಸಲರ್ ಆಫ್ ಯೂನಿವರ್ಸಿಟಿ. ಆಮೇಲೆ ಆ ಇಲ್ಲಿ ಏನೈತ್ರಿ, ಒಂದು ರೀಕನ್ಸ್ಟ್ರಕ್ಷನ್ ಮತ್ತೆ ಅದಕ್ಕೆ ಇದಕ್ಕಾಗಿ ಅಂದ್ರೆ ಪುನರ್ ನಿರ್ಮಾಣಕ್ಕಾಗಿ ಅದಕ್ಕೆ ಮತ್ತೆ ನಳಂದ ವಿಶ್ವವಿದ್ಯಾಲಯಕ್ಕ ಪುನರುತ್ಥಾನಕ್ಕಾಗಿ ಅದರ ರಿನೋವೇಷನ್ಕ್ಕಾಗಿ ಅಥವಾ ಅದು ಮುಂದುವರಿಯುವುದಕ್ಕಾಗಿ ಬಹಳಷ್ಟು ರಾಜಮನೆತಗಳು ಇಲ್ಲಿ ಫಂಡ್ ಮಾಡಿದ್ದನ್ನ ನೋಡ್ತೀವಿ. ಇನ್ ದ 2000 in the year of 2010 Nalanda Vishwavidyalaya was re-established as a central university of Bihar district. ನೋಡ್ರಿ 2010ರಲ್ಲಿ ಅದನ್ನ ಎಸ್ಟಾಬ್ಲಿಷ್ ಮಾಡಿದಾರ. ಮತ್ತೆ ಅಲ್ಲಿ ಬೇರೆ ದೇಶಗಳ ರೀತಿಯಲ್ಲಿ ಅಲ್ಲಿ ಏನ್ ಮಾಡ್ತಾ ಇದ್ದಾರೆ ನೋಡ್ರಿ, ಕಂಟ್ರೀಸ್ ಲೈಕ್ ಜಪಾನ್, ಚೀನಾ, ಥೈಲ್ಯಾಂಡ್, ಲಾವೋಸ್, ಸಿಂಗಾಪುರ್ ಅಂಡ್ ಆಸ್ಟ್ರೇಲಿಯಾ ಆಲ್ಸೋ ಕಾಂಟ್ರಿಬ್ಯೂಟೆಡ್. ಅದನ್ನೇ ಬೇರೆ ದೇಶದ ಕೂಡ ಇದಕ್ಕೆ ಕಾಂಟ್ರಿಬ್ಯೂಷನ್ ಮಾಡಿ ಅದನ್ನೇ ಮತ್ತೆ ಎಸ್ಟಾಬ್ಲಿಷ್ ಮಾಡಿದ್ದಾರೆ 2010ರಲ್ಲಿ. ಎಲ್ಲೇ, ಬಿಹಾರದಲ್ಲಿ. ಅದ್ರ ಹೆಸರೇನು, ಸೆಂಟ್ರಲ್ ಯೂನಿವರ್ಸಿಟಿ. ಸೊ ನೆಕ್ಸ್ಟ್ ನೋಡ್ರಿ, ಇಲ್ಲಿ ಯಾರ್ಯಾರು ಟೀಚರ್ಸ್ ಇದ್ರು ಆಗಿ ಹೋಗಿದ್ದಾರೆ, ಕಲಿತಿದ್ದಂಥವ್ರು ಯಾರು, ಆರ್ಯಭಟ, ನಾಗಾರ್ಜುನ, ದಿಂಗ, ಧರ್ಮಪಾಲ, ಆಮೇಲೆ ನೃಪ, ಆಮೇಲೆ ಅಭಿಯಕರ ಗುಪ್ತ, ಅಭಿಯಕರ ಗುಪ್ತ. ಇವರೆಲ್ಲ ಏನಾಗಿದ್ದಾರ್ರಿ ಅಲ್ಲಿ ಸ್ಟೂಡೆಂಟ್ಸು. ಆ ಸ್ಟೂಡೆಂಟ್ ಆದ ತಕ್ಷಣ ಅಲ್ಲಿ ಟೀಚಿಂಗ್ ಕೂಡ ಮಾಡಿದ್ದಾರೆ. ಫೇಮಸ್ ಅಂಡ್ ಯೂನಿವರ್ಸಿಟೀಸ್ ಅಂಡ್ ಇನ್ಸ್ಟಿಟ್ಯೂಟ್. ಇದನ್ ಬಿಟ್ಟು ನಳಂದ, ತಕ್ಷಶಿಲಾ ಬಿಟ್ಟು ಇನ್ನೂ ಬಹಳಷ್ಟು ಯೂನಿವರ್ಸಿಟಿಗಳು ಇದ್ದು ರೀ. ಫಾರ್ ಎಕ್ಸಾಂಪಲ್ ಆಗಿ ಇಲ್ಲಿ ನೋಡ್ತಾ ಬರೋಣ, ಉದಂಪುರಿ. ಇಟ್ ವಾಸ್ ದ ಬಿಹಾರ್ that was built under the patron of the Pala dynasty king Gopal I. बिहार में जिस पाल वंश के राजा गोपाल प्रथम का संरक्षण में बना है. ಉದಂಪುರಿಯನ್ನ ಪಾಲ ಡೈನೆಸ್ಟಿಯ ರಾಜನಾದಂತ ಗೋಪಾಲ್ ಒಂದನೇ ಗೋಪಾಲನ ಕಾಲದಲ್ಲಿ ಇದಕ್ಕೆ ನಿರ್ಮಾಣಗೊಂಡಿತ್ತು. ನೋಡ್ರಿ, ಇದು ಏನಾಗಿತ್ರಿ, ಬುದ್ಧಿಸ್ಟ್ ಮಹಾವೀರ ಮೊನಸ್ಟರ್ಸ್, ಬುದ್ಧಿಸ್ಟ್ ಎಜುಕೇಶನ್ ಸಂಸ್ಥೆ ಆಗಿತ್ತು. ಇದನ್ನ ಡಿಸ್ಟ್ರಾಯ್ ಮಾಡಿದವ್ರು ಯಾರು ಅಂತಂದ್ರೆ ಭಕ್ತಿಯಾರ್ ಖಿಲ್ಜಿ. ಆಲ್ಮೋಸ್ಟ್ ಎಲ್ಲಾ ಓಲ್ಡ್ ಯೂನಿವರ್ಸಿಟಿಗಳನ್ನ ಸರ್ವನಾಶ ಮಾಡಿದಂತಹ ಕುಖ್ಯಾತ ಆ ಎಂಬ ಕೀರ್ತಿಗೆ ಒಳಗಾದವನು ಯಾರು ಅಂತಂದ್ರೆ ಭಕ್ತಿಯಾರ್ ಖಿಲ್ಜಿ. ಮುಸ್ಲಿಮ್ರು ಅಲ್ಲಿ ವಿಶ್ವವಿದ್ಯಾಲಯಗಳನ್ನ ಏನ್ ಹುಡುಕ್ತಾ ಇದ್ರು ಏನೋ ಆ ದೇವರಿಗೆ ಗೊತ್ತು. ಆದ್ರೆ ಭಕ್ತಿಯಾರ್ ಖಿಲ್ಜಿ ಏನ್ ಮಾಡಿದನ್ರಿ, ಎಲ್ಲಾ ಯೂನಿವರ್ಸಿಟಿ, ನಳಂದ ವಿಶ್ವವಿದ್ಯಾಲಯ, ತಕ್ಷಶಿಲಾ, ಆಮೇಲೆ ಇಲ್ಲಿ ಉದಂಪುರಿ ಕೂಡ ಡಿಸ್ಟ್ರಾಯ್ ಮಾಡಿದ ಕೀರ್ತಿ, ಕುಕೀರ್ತಿ ಸಲ್ಲೋದು ಭಕ್ತಿಯಾರ್ ಖಿಲ್ಜಿಗೆ. ನೆಕ್ಸ್ಟ್ ವಿಕ್ರಮಶಿಲಾ ನೋಡ್ರಿ, ಇಲ್ಲಿ ಪ್ರೆಸೆಂಟ್ ಬಿಹಾರ್ ಇನ್ ಭಾಗಲ್ಪುರ್. ಎಲ್ಲಿದೆ ರೀ ವಿಕ್ರಮಶಿಲಾ, ಬಿಹಾರ್ ಡಿಸ್ಟಿಕ್, ಭಾಗಲ್ಪುರ್. ಇಲ್ಲಿ ನೋಡ್ರಿ, ಫೌಂಡೆಡ್ ಬುದ್ಧಿಸ್ಟ್ ಸ್ಟಡಿ ಸೆಂಟರ್ ಇದೆ ಧರ್ಮಪಾಲ ಆಫ್ ಪಾಲ ಡೈನೆಸ್ಟಿ. ಆಮೇಲೆ ಪ್ರೊಫೆಸರ್ ಆರ್ ಆಸ್ಕ್ಡ್ propagated Buddhist teaching by kingdom from one of the most famous scholar. Vikramashila is about प्रोफेसर भारत के बाहर के राज्यों से द्वारा बुद्ध शिक्षों के प्रचार करने के लिए कहा गया है. ಏನ್ ಮಾಡ್ತಾ ಇದ್ರಿ ಇಲ್ಲಿ, ಚರ್ಚೆ ಇಲ್ಲಿ ಏನ ಸ್ಕೂಲ್ನಾಗ ಇಲ್ಲಿ ಕಲ್ತ್ ಹೋಗ್ತಿದ್ರಲ್ರಿ, ಅವ್ರ ಏನ್ ಮಾಡ್ತಿದ್ರಿ, ಹೊರ ಹೋಗಿ ಅದ್ರ ವಿಷಯಗಳ ಬಗ್ಗೆ ಹೇಳ್ತಾ ಇದ್ರು. ಮತ್ತೆ ಅದನ್ನ ಅಂದ್ರೆ ಬೇರೆ ದೇಶದಲ್ಲಿ ಆ ಕಾಲೇಜದ ಬಗ್ಗೆ, ಆ ಯೂನಿವರ್ಸಿಟಿ ಬಗ್ಗೆ ಪ್ರಚಾರ ಮಾಡ್ತಾ ಇದ್ರು. ವಜ್ರಾಯನ ಥ್ಯೂಡ್ ಹರ್ ಅಂಡ್ ಟೆಂಥನಿಕ್ ಟೀಚಿಂಗ್ ಈಸ್ ದೇರ್ ಇನ್ ಪಾರ್ಟ್. ವಜ್ರಾಯನ ಸಂಪ್ರದಾಯ यहाँ ಫಲಾಫುಲ ಅವ್ರ ತಾಂತ್ರಿಕ ಶಿಕ್ಷಾ. ನೋಡ್ರಿ, ಕೆಲವೊಮ್ಮೆ ಇದನ್ನು ಕೇಳ್ತಾರ್ರಿ,
ತಾಂತ್ರಿಕ ಇದೇನು ಮಾಟ ಮಂತ್ರ ತಂತ್ರವಿದ್ಯೆ ಅಂತ ಹೇಳ್ತೀವಲ್ರಿ, ಇದನ್ನು ಕೂಡ ಸಬ್ಜೆಕ್ಟ್ಗಳನ್ನಾಗಿಟ್ಟು ಬೇರೆ ಯೂನಿವರ್ಸಿಟಿಗಳನ್ನ ಮ್ಯಾಚ್ ದ ಫಾಲೋವಿಂಗ್ ಕೊಡ್ತಾರ್ರಿ. ಈಗ ನಾವು ಇಲ್ಲಿ ನೋಡ್ಲಿಕ್ಕಾಗಿ ವಿಕ್ರಮಶೀಲವನ್ನ ತಾಂತ್ರಿಕ ಎಜುಕೇಶನ್ಗೆ ನಾವ್ ಏನ್ ಮಾಡ್ತೀವಿ ಇಲ್ಲಿ ಹೆಚ್ಚಿಗೆ ಜಾಸ್ತಿ ಒತ್ತು ಕೊಟ್ಟದನ್ನ ನಾವು ನೋಡ್ತೀವಿ. ಅದರ್ ಸಬ್ಜೆಕ್ಟ್ ಟಾಟ್ ಇನ್ಕ್ಲೂಡೆಡ್ ಲಾಜಿಕ್, ವೇದ, ಅಸ್ಟ್ರಾನಮಿ, ಅರಬ್ ಡೆವಲಪ್ಮೆಂಟ್, ಲಾ, ಗ್ರಾಮರ್, ಫಿಲಾಸಫಿ ಆ್ಯಂಡ್ ಸೋ ಆನ್. ಬಹಳಷ್ಟು ಕಲಿಸ್ತಾ ಇದ್ರು, ಆದರೆ ತಾಂತ್ರಿಕ ವಿಷಯ ಪ್ರಧಾನ ಆಗಿರುವುದನ್ನ ನಾವಿಲ್ಲಿ ನೋಡ್ತೀವಿ. ಅದರ್ ಸಬ್ಜೆಕ್ಟ್ ಟಾಟ್ ಇನ್ಕ್ಲೂಡ್ಸ್ ಲಾಜಿಕ್, ವೇದಾಸ್, ಅಸ್ಟ್ರಾನಮಿ, ಅರ್ಬನ್ ಡೆವಲಪ್ಮೆಂಟ್, ಲಾ, ಗ್ರಾಮರ್ ಆ್ಯಂಡ್ ಫಿಲಾಸಫಿ ಸೋ ಆನ್. ಸೊ ಮತ್ತು ಬೇರೆ ಸಬ್ಜೆಕ್ಟ್ಗಳನ್ನ ಇಲ್ಲಿ ಕಲಿಸ್ತಾ ಇದ್ರು. ಇನ್ನು ನೋಡ್ರಿ ಜಗದಾಲ್ ಬುದ್ಧಿಸ್ಟ್ ಸ್ಟಡಿ ಸೆಂಟರ್ ಬೆಂಗಾಲ್ದಾಗಿತ್ರಿ. ವಜ್ರಯಾನ ಇದು ಹೇಳುತ್ತೆ. ವಜ್ರಯಾನ ಪಂಗಡದ ಬಗ್ಗೆ ಹೆಚ್ಚು ಮಹತ್ವವನ್ನ ನೀಡಿದ್ದನ್ನ ನಾವು ಇಲ್ಲಿ ನೋಡ್ತೀವಿ. ಫಾಲೋವಿಂಗ್ ದ ಕೊಲ್ಯಾಪ್ಸ್ ನಲಂದ ಇನ್ ವಿಕ್ರಮ್ ಮೆನಿ ಅಕಾಡೆಮಿಕ್ಸ್ ಶೌಟೆಡ್ ರೆಫ್ಯೂಸ್ ಹಿಯರ್. ನಳಂದ ಮತ್ತು ವಿಕ್ರಮಶೀಲ ಪತನದ ನಂತರ ವಿದ್ಯಾರ್ಥಿಗಳು ಇಲ್ಲಿ ಬಂದು ಜಗದಾಳದಲ್ಲಿ ಏನ್ ಮಾಡಿದ್ರಿ, ವಿದ್ಯಾರ್ಥಿ ಅಂಥೇಳಿ ತಮ್ಮ ಅಕಾಡೆಮಿಯನ್ನ ಮುಂದುವರಿಸಿದನ್ನ ಇಲ್ಲಿ ಶಿಕ್ಷಣವನ್ನು ಪಡೆದುಕೊಂಡಿದ್ದನ್ನ ನಾವಿಲ್ಲಿ ನೋಡ್ತೀವಿ. ಕಿಂಗ್ ರಾಮಪಾಲ ಆಫ್ ದ ಪಾಲ ಡೈನೆಸ್ಟಿ ಥಾಟ್ ಟು ಹ್ಯಾವ್ ಫೌಂಡೆಡ್ ಇಟ್. ಇಲ್ಲಿ ಏನ್ರಿ, ಕಿಂಗ್ ರಾಮಪಾಲ, ಪಾಲ ಡೈನೆಸ್ಟಿಯ ರಾಮಪಾಲ ಇದನ್ನ ಏನ್ ಮಾಡಿದ್ರಿ, ಸ್ಥಾಪಿಸಿದ ಅಂತ ಹೇಳ್ತಾರ. ನೆಕ್ಸ್ಟ್ ಬರುದು ವಲ್ಲಭಿ. ಇಟ್ ವಾಸ್ ದ ಗುಜರಾತ್ ಸೌರಾಷ್ಟ್ರ ಸ್ಟೇಟ್. ಆಮೇಲೆ ಇಟ್ ವಾಸ್ ಸಿಗ್ನಿಫಿಕೆಂಟ್ ಲರ್ನಿಂಗ್ ಸೆಂಟರ್ ಆಫ್ ಹೀನಯಾನ. ಯಾವುದು ವಜ್ರಯಾನ, ಯಾವುದು ಹೀನಯಾನ? ಮ್ಯಾಚ್ ದ ಫಾಲೋವಿಂಗ್ ಬರುತ್ತೆ, ಸ್ಟೇಟ್ಮೆಂಟ್ ಬೇಸ್ ಬರುತ್ತೆ, ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ರಿ. हीनयान बौद्ध धर्म की महत्वपूर्ण शिक्षा केंद्र था। यहाँ विभिन्न विषयों पर पढ़ाया जाता था, जिसमें प्रशासन, शासनकाल, कानून, दर्शन शास्त्र आदि का शामिल थे. ಇಲ್ಲಿ ನೋಡ್ರಿ ಏನೇನಿತ್ರಿ, ಶಾಸನ ಕಾಲ ಮೇ ಕಾನೂನು, ದರ್ಶನ ಶಾಸ್ತ್ರ, ಫಿಲಾಸಫಿ ಇವೆಲ್ಲ ಅಲ್ಲಿ ಕಲಿಸ್ತಾ ಇದ್ರಿ. ಆಮೇಲೆ ನೋಡ್ರಿ ಮಾನ್ಯಖೇಡ ಎಲ್ಲಿ ಬಂತ್ರಿ ಇದು? ಮಾನ್ಯಖೇಡ ನಮ್ಮ ಕರ್ನಾಟಕದಲ್ಲಿ. ಇಟ್ ವಾಸ್ ಇಟ್ ಈಸ್ ನೌ ನೋನ್ ಆಸ್ ಅ ಮೇಲ್ಖೇಡ ಕರ್ನಾಟಕ. ಮಾನ್ಯಖೇಡ ಕರ್ನಾಟಕ ಸಬ್ ಮಾನ್ಯಖೇಡ ಕರ್ನಾಟಕ ನಾಮ ಸೆ ಜಾನಾ ಜಾತೆ ಹೇ. ಇದು ಯಾರ್ರಿ? ರಾಷ್ಟ್ರಕೂಟರು ಇದನ್ನ ಏನ್ ಮಾಡಿರ್ತಾರ, ಸಪೋರ್ಟ್ ಮಾಡಿರ್ತಾರ. ಅಂದ್ರೆ ಇಟ್ ಬಿಕಮ್ ವೆಲ್ ನೋನ್ ಅಂಡರ್ ದ ರಾಷ್ಟ್ರಕೂಟ ಡೈನೆಸ್ಟಿ. ಹಿಯರ್ ಜೈನ, ಬುದ್ಧಿಸ್ಟ್, ಹಿಂದೂ ಸ್ಕಾಲರ್ ಸ್ಟಡಿಡ್. ಇಲ್ಲಿ ಯಾವ್ಯಾವ ಧರ್ಮದ ವಿದ್ಯಾರ್ಥಿಗಳು ಓದ್ತಾ ಇದ್ರು? ಧರ್ಮಗಳಿಗೆ ಆಶ್ರಯ ಇತ್ತು ಅಂತಂದ್ರೆ ಜೈನ, ಬೌದ್ಧ ಮತ್ತು ಹಿಂದೂ ಧರ್ಮದ ಆಶ್ರಯದಲ್ಲಿ ವಿದ್ಯಾರ್ಥಿಗಳು ಕಲಿತಾ ಇದ್ರು. ಇಲ್ಲಿ ದ್ವೈತ ವಿಚಾರಧಾರಾ ಇದು ದ್ವೈತದ ವಿಚಾರಧಾರೆಯ ಒಂದು ಮಠ ಆಗಿತ್ತು, ವಿದ್ಯಾಲಯ ಆಗಿತ್ತು ಅಂತ ಹೇಳ್ಬಹುದು. ಆಮೇಲೆ ಪುಷ್ಯಗಿರಿ ವಿಹಾರ, ಲಲಿತಾಗಿರಿ ಒಡಿಸ್ಸಾದಾಗ ಐತ್ರಿ. ಕಳಿಂಗ ರೂರಲ್, ಉದಯಗಿರಿ ಹಿಲ್, 3rd century AD. ಇದು ಬುದ್ಧಿಸ್ಟ್ ಸೆಂಚರ್ ಆಗಿತ್ರಿ ಇದು. ಆಮೇಲೆ ಕಾಂಚೀಪುರಂ ನೋಡ್ರಿ, ಫ್ರಮ್ ದ 1st century AD ಇಟ್ ವಾಸ್ ದ ಸೆಂಟರ್ ಆಫ್ ಲರ್ನಿಂಗ್ ಫ್ರಮ್ ಹಿಂದೂಯಿಸಂ, ಜೈನಿಸಂ ಅಂಡ್ ಬುದ್ಧಿಸಂ. ಕಾಂಚೀಪುರಂ, ಕಾಂಚಿ ಎಲ್ಲಿ ಬಂತ್ರಿ ಇದು? ಪಲ್ಲವ. ಕಾಂಚೀಪುರಂ ಕೆಳಗೆ ಕೇರಳ, ತಮಿಳುನಾಡು, ಆಂಧ್ರ ಪ್ರದೇಶ ಸೈಡ್ ಕಾಂಚೀಪುರಂ. ಸೆಂಟರ್ ಆಫ್ ಲರ್ನಿಂಗ್ ಹಿಂದೂಯಿಸಂ, ಜೈನಿಸಂ ಮೂರು ಧರ್ಮಗಳಿಗೆ ಸಂಬಂಧಪಟ್ಟ. ಇಟ್ ರೋಸ್ ದ ಪ್ರೊಮಿನೆನ್ಸ್ ಡ್ಯೂರಿಂಗ್ ದ ರೀಜನ್ ಆಫ್ ಪಲ್ಲವ. ನೆಕ್ಸ್ಟ್ ಬರೋದು ಶಾರದಾ ಪೀಠ. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಟುಡೇ. ಪಾಕಿಸ್ತಾನ, ಓಲ್ಡ್ ಪಾಕಿಸ್ತಾನ, ಈಗ ನಾವು ಕಾಶ್ಮೀರದಾಗ ಇಲ್ಲಿರುವುದು ಶಾರದಾ ಪೀಠ. ಇಲ್ಲಿ ನೋಡ್ರಿ, ಮೆನಿ ಮೇಜರ್ ಸಂಸ್ಕೃತ್ manuscripts were written here. It was a significant location of Sanskrit academic. There is also ಶಾರದಾ ದೇವಿ ಸಿರಿನ್ there. ಇಲ್ಲಿ ಶಾರದಾ ದೇವಿ ಮಂದಿರ ಕೂಡ ಇದೆ. ಕಾಶ್ಮೀರಿ ಪಂಡಿತರು ಕನ್ಸಿಡರ್ ಇಟ್ ಟು ಬಿ ಶಿವ ರೆಸಿಡೆನ್ಸ್. ಕಾಶ್ಮೀರ್ ಪಂಡಿತ್ ಇಸೆ ಶಿವ ಕಾ ನಿವಾಸ್ ಬಿ ಮಾನೆ ಜಾತೆ ಹೇ. ಸೊ ಇದು ಶಾರದಾ ಪೀಠ. ನಾವು ಈ ಕ್ಲಾಸಲ್ಲಿ ಏನೇನು ನೋಡ್ತೀವಿ? ಶಾರದಾ ಪೀಠದಲ್ಲಿ ಮೂರು ಧರ್ಮಗಳಿಗೆ ಆಶ್ರಯ ನೀಡುವುದ್ರ ಜೊತೆ ಎಲ್ಲ ವಿಷಯಗಳನ್ನ ಕಲಿಸ್ತಾ ಇದ್ರು. ಕಾಂಚೀಪುರಂದಲ್ಲಿ ಕೂಡ ಜೈನ, ಬೌದ್ಧಗೆ ಇದನ್ನ ಪಲ್ಲವರು ಇದನ್ನ ಮಾಡಿದ್ರಿ. ನೆಕ್ಸ್ಟ್ ಇದು ಕಳಿಂಗ ರೂರಲ್, ಉದಯಗಿರಿ ಹಿಲ್ಸ್ ಅಲ್ಲಿ ಕಳಿಂಗ ರೂರಲ್ ಏನ್ ಮಾಡಿದ್ರಿ, ಇದನ್ನ ಲಲಿತಗಿರಿ ಅಂಡ್ ಪುಷ್ಪಗಿರಿ ವಿಹಾರ ಮತ್ತೆ ಲಲಿತಗಿರಿಯನ್ನ ಒಡಿಸ್ಸಾದಲ್ಲಿ ಇದನ್ನ ಮಾಡಿದ್ರು.
ಅದು ಬೌದ್ಧಿಸ್ಟ್ ಸೆಂಟರ್ ಆಗಿತ್ತು, ಬುದ್ಧಿಸ್ಟ್ ಆಗಿತ್ರಿ. ಆಮೇಲೆ ನೆಕ್ಸ್ಟ್ ಬರೋದು ರಾಷ್ಟ್ರಕೂಟ. ಅದ್ರ ನಂತರ ವಲ್ಲಭಿ ಹೀನಯಾನ. ಆಮೇಲೆ ಜಗದಾಂಗಾಳ್ ವಜ್ರಯಾನ. ಆಮೇಲೆ ನೆಕ್ಸ್ಟ್ ಬರೋದು ನೋಡ್ರಿ ಆಮ್, ವಿಕ್ರಮಶೀಲ, ಇದು ಬುದ್ಧಿಸ್ಟು. ಆಮೇಲೆ ನೆಕ್ಸ್ಟು ಉದಂಪರಿ ಕೂಡ ಬುದ್ಧಿಸ್ಟ್ ಆಗಿತ್ತು. ಆಮೇಲೆ ಇಲ್ಲಿ ಬಕ್ತಿಯಾರ್ ಖಿಲ್ಜಿ ಡಿಸ್ಟ್ರಾಯ್ ಮಾಡಿದ್ದನ್ನ ನಾವು ನೋಡ್ತೀವಿ. ಆಮೇಲೆ ವಿಕ್ರಮಶೀಲ, ಇಲ್ಲಿ ಯಾರ್ಯಾರು ಸ್ಟೂಡೆಂಟ್ಸ್ ಇದ್ರು, ಶಿಕ್ಷಕರಾಗಿ ಕಾರ್ಯ ಕೂಡ ನಿರ್ವಹಿಸಿದ್ರು. ನಳ ನಳಂದ ವಿಶ್ವವಿದ್ಯಾಲಯ ಬಗ್ಗೆ ತಿಳ್ಕೊಳ್ತೀವಿ. ಸೊ ಇವತ್ತಿನ ಈ ಕ್ಲಾಸಲ್ಲಿ ನಾವು ಯಾವ್ಯಾವ ಯೂನಿವರ್ಸಿಟಿಗಳು ಪ್ರಾಚೀನ ಕಾಲದಲ್ಲಿ ಇದ್ದು ಅನ್ನೋದನ್ನ ತಿಳ್ಕೊಳ್ತೀವಿ. ನೆಕ್ಸ್ಟ್ ಭಾಗದಲ್ಲಿ ಆ, ಮುಂದಿನ ಭಾಗವಾಗಿ ನಾವೇನನ್ನ ಅರ್ಥ ಮಾಡ್ಕೊಳ್ತೀವಿ ಅಂತಂದ್ರೆ ನೋಡ್ಬೇಕು ಅಂತಂದ್ರೆ ಆ, ವೇದಗಳ ಕಾಲದಲ್ಲಿ ಆದ ನಂತರ ನೆಕ್ಸ್ಟ್ ಬರೋದು ಅದರ ನಂತರ ಹಂತ ಮುಸ್ಲಿಂ ಕಾಲದಲ್ಲಿ. ಆಮೇಲೆ ಮುಸ್ಲಿಂ ಕಾಲ, ಆಮೇಲೆ ಮಧ್ಯಕಾಲದಲ್ಲಿ, ಆಮೇಲೆ ಭಾರತದ ಇನ್ನು ವುಡ್ಸ್ ಡಿಸ್ಪ್ಯಾಚು ಮೆಕ್ಯಾಲೆ ಏನ್ ಹೇಳ್ತಾರ್ರಿ, ಹಂಟ್ರ ಆಯೋಗ ಯಾವಾಗ ಬಂತು, ಅದರ ನಂತರ ಭಾರತದ ನಂತರ ಎಷ್ಟು ಕಮಿಷನ್ಗಳು ಬರ್ತಾವ, ಯಾವ್ಯಾವ ಕಮಿಷನ್ ಎದಕ್ಕೆ ರಿಕಮೆಂಡೇಶನ್ ಮಾಡ್ತಾವ. ಸೊ ಇದನ್ನೆಲ್ಲ ನಾವು ಹಂತ ಹಂತವಾಗಿ ತಿಳಿತಾ ಬರೋಣ. ಸೊ ಪಾಠ ಮಾಡುವುದರಲ್ಲಿ ಅಥವಾ ನೋಟ್ಸ್ ಇದು ಮಾಡೋ ಟೈಮ್ದಲ್ಲಿ ಏನಾದರೂ ಮಿಸ್ಟೇಕ್ ಆಗಿದ್ರೆ ಕ್ಷಮೆ ಇರಲಿ ಅಂತ ಹೇಳ್ತಾ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಧನ್ಯವಾದಗಳು.